ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಪಿ ಯು ಸಿ ಎಕ್ಸಾಮ್ ಅಂತಿಮ ಟೈಮ್ ಟೇಬಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಈ ಬದಲಾವಣೆ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ, ಆ ವಿಡಿಯೋ ಇಷ್ಟ ಲೈಕ್ನ ಮಾಡಿ. ನಾನೀಗ ಅಫಿಷಿಯಲ್ ವೆಬ್ಸೈಟ್ ಇದ್ದೀರಾ ಆಯಿತಾ, KSEAB.Karnataka.Government.in ಆಯಿತಾ. ಇಲ್ಲಿ ನೀವು ಪಿ ಯು ಸ್ಟೂಡೆಂಟ್ಸ್ ಕಾರ್ನರ್ ಅಂತ ಇರುತ್ತೆ. ಆ ಪಿ ಯು ಸ್ಟೂಡೆಂಟ್ಸ್ ಕಾರ್ನರ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಅಫಿಷಿಯಲ್ ಪಿ ಯುದು ಬೋರ್ಡ್ದು ಆಗುತ್ತೆ ಆಯಿತಾ. ಇಲ್ಲಿ ಅಧ್ಯಯನ ವಸ್ತುಗಳು, ನಿಮಗೆ ಏನೆಲ್ಲ ಇದಿದೆ, ಮಾಡಲ್ ಕ್ವಶನ್ ಪೇಪರ್ಗಳು, ನಿಮಗೆ ಪ್ರಶ್ನೆ ಪತ್ರಿಕೆ, ಪ್ರಾಕ್ಟಿಕಲ್ ಸ್ಕೀಮು, ಆನ್ಸರ್ ಪೇಪರ್ಸು, ಆ್ಯಂಡ್ ನಿಮಗೆ ಎಷ್ಟು ಅಂಕಗಳಿಗೆ ಪರೀಕ್ಷೆ ಕೂಡ ಬರೀತದೆ ಎಲ್ಲ ಕೂಡ ನಿಮಗೆ ತೋರಿಸುತ್ತೆ. ಚೆನ್ನಾಗಿ ಕೂಡ ಮಾಡಿದ್ದಾರೆ, ಇದನ್ನು ನೋಡ್ಕೋಬೇಕಾಗುತ್ತೆ. ಮೇನ್ ಥಿಂಗು ಟೈಮ್ ಟೇಬಲ್ ಆಯಿತಾ. ದ್ವಿತೀಯ ಪಿ ಯು ಸಿ ಪರೀಕ್ಷೆ 1 ಕ್ಲಿಕ್ ಮಾಡ್ತೀನಿ. ಮೇನ್ ಥಿಂಗ್ ನೀವು ಪರೀಕ್ಷೆ 1ಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ. ನಂತರ ನಿಮಗೆ ಪರೀಕ್ಷೆ 2 ಹೋಗಿದ್ದೀರಾ ಆಯಿತಾ. ಅಲ್ಲಿ ನಿಮಗೆ ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ. ಇಂಗ್ಲೀಷ್ನ ಓಪನ್ ಮಾಡ್ತೀನಿ. ಟೈಮ್ ಟೇಬಲ್ ನಿಮಗೆ ಜ್ಞಾಪನ ಇಟ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ಅಂತಿಮವಾಗಿ ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ನಿಮಗೆ 28 ಫೆಬ್ರವರಿಯಿಂದ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಆಗುತ್ತೆ. 80 ಅಂಕಗಳಿಗೆ ನೀವು ಪರೀಕ್ಷೆ ಕೂಡ ಬರೀತೀರಾ. 80 ಅಂಕಗಳಿಗೆ ನೀವು ಆಲ್ರೆಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಬೋರ್ಡ್ ಅವರು. 80 ಅಂಕಗಳಿಗೆ ನೀವು 24 ತೆಗಿಬೇಕಾಗುತ್ತೆ ಕಡ್ಡಾಯವಾಗಿ. 70 ಅಂಕಗಳಿಗೆ ನೀವು 21 ತೆಗಿಬೇಕಾಗುತ್ತೆ ಆಯಿತಾ. 28ನೇ ತಾರೀಕು ಕನ್ನಡ ಅರಬಿಕ್ ಇರುತ್ತೆ. ನಂತರ 2ನೇ ತಾರೀಕು ಅಂದರೆ ಮಾರ್ಚ್ 2ನೇ ತಾರೀಕು ಜಿಯೋಗ್ರಫಿ, ಸ್ಟಾಟಿಸ್ಟಿಕ್ಸ್, ಸೈಕಾಲಜಿ ಕೂಡ ಇರುತ್ತೆ. 3ನೇ ತಾರೀಕು ಇಂಗ್ಲೀಷ್ ಕೂಡ ಇರುತ್ತೆ. 3/3/2026. 4/3/2026 ಸೆಕೆಂಡ್ ಅದರ್ ಲ್ಯಾಂಗ್ವೇಜ್ ಕೂಡ ಇರುತ್ತೆ, ತಮಿಳ್, ತೆಲುಗು ಎಲ್ಲ. 5/3/2026 ಹಿಸ್ಟ್ರಿ ಕೂಡ ಇರುತ್ತೆ. ಆ್ಯಂಡ್ 6/3/2026 ಫಿಸಿಕ್ಸ್ ಇರುತ್ತೆ. ಲೈಕ್ 70ಗೆ ಇರೋದು ನಿಮಗೆ 21 ಪಾಸಿಂಗ್ ಮಾರ್ಕ್ಸು, 80ಗೆ ಇರೋದು 24 ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ನಂತರ 7/3/2026 ನಿಮಗೆ ಆಪ್ಷನಲ್ ಕನ್ನಡ, ಬಿಸ್ನೆಸ್ ಸ್ಟಡಿ, ಜಿಯೋಲಜಿ ಕೂಡ ಇರುತ್ತೆ. 9/3/2026 ಕೆಮಿಸ್ಟ್ರಿ, ಎಜುಕೇಷನ್ ಮತ್ತು ಬೇಸಿಕ್ ಮ್ಯಾಥ್ಸ್ ಇರುತ್ತೆ. 10/3/2026 ನಿಮಗೆ ಎಕನಾಮಿಕ್ಸ್ ಕೂಡ ಇರುತ್ತೆ. ಆ್ಯಂಡ್ ನಿಮಗೆ 11/3/2026 ಲಾಜಿಕ್, ಎಲೆಕ್ಟ್ರಾನಿಕ್ಸ್, ಹೋಮ್ ಸೈನ್ಸ್ ಕೂಡ ಇರುತ್ತೆ. 12/3/2026 ಹಿಂದಿ ಇರುತ್ತೆ. 13/3/2026 ಪೊಲಿಟಿಕಲ್ ಸೈನ್ಸ್ ಕೂಡ ಇರುತ್ತೆ. 14/3/2026 ನಿಮಗೆ ಅಕೌಂಟೆನ್ಸಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. 16/3/2026 ಸೋಷಿಯಾಲಜಿ, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ಕೂಡ ಇರುತ್ತೆ. 17/3/2023 ನಿಮಗೆ ಅದರ್ ಎಕ್ಸಾಮ್ಸ್ ಕೂಡ ಇರುತ್ತೆ. ಲೈಕ್ ನೋಡ್ಬೋದು, ಇದು ವೆರಿ ಇಂಪಾರ್ಟೆಂಟ್ ಟೈಮ್ ಟೇಬಲ್. ಪಾಸಿಂಗ್ ಮಾರ್ಕ್ಸ್ ಘೋಷಣೆ ಕೂಡ ಮಾಡಿದ್ದಾರೆ. ಇಂಟರ್ನಲ್ಸ್, ಎಕ್ಸ್ಟರ್ನಲ್ಸ್ ಎರಡು ಕೂಡ ಸೇರಿಸಿದ್ರೆ 33 ಬಂದರೆ ನಿಮ್ಮನ್ನು ಪಾಸ್ ಅಂತ ಹೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಬಟ್ ಪಿ ಯು ಸಿ ವಿದ್ಯಾರ್ಥಿಗಳು ಇಂಟರ್ನಲ್ಸ್ ಅಲ್ಲಿ ನೀವು ಮಿನಿಮಮ್ 80ಕ್ಕೆ ಮಿನಿಮಮ್ 24 ತೆಗಿಬೇಕು. 70ಕ್ಕೆ ನೀವು ಮಿನಿಮಮ್ 21 ತೆಗಿಲೇಬೇಕು ಅಂತ ಹೇಳಿ ಕಡ್ಡಾಯವಾಗಿ ರೂಲ್ಸ್ ಕೂಡ ಇದೆ. ದಯವಿಟ್ಟು ನೀವು 33 ತೆಗೆದ್ರೆ ಸಾಕು ಅಂತ ಹೇಳಿ ನೀವು ಜಸ್ಟ್ ಇಂಟರ್ನಲ್ಸ್ 15, ಎಕ್ಸ್ಟರ್ನಲ್ಸ್ 15 ತೆಗೆದ್ರೆ 30+ ಆಗುತ್ತೆ, ನಮ್ಮನ್ನ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪಾಯ್ತಾ. ಆ ರೀತಿ ಇರೋದಿಲ್ಲ. ಎರಡಕ್ಕೂ ಕೂಡ ಕಡ್ಡಾಯವಾಗಿ ನೀವು ಮಿನಿಮಮ್ ಪಾಸಿಂಗ್ ಅಂಕಗಳನ್ನು ತೆಗೆದುಕೊಂಡು ನೀವು ಪಾಸ್ ಆಗಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್ಸು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.